ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನುಗ್ಗೆ ಸೊಪ್ಪಲ್ಲಿ ಬೋಂಡ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಹೇಗಾದರೂ ಸರಿ ಅದು ಹೊಟ್ಟೆಗೆ ಹೋದ್ರೇ ಅಲ್ವಾ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗೋದು. ಮಕ್ಕಳಿಗೆ ನೇರವಾಗಿ ನಾವು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ಅಥವಾ ನುಗ್ಗೆ ಸೊಪ್ಪನ್ನು ಒಗ್ಗರಣೆ ಮಾಡಿಕೊಟ್ರೆ ತಿನ್ನೋದಿಲ್ಲ ಅಲ್ವಾ. ಈ ರೀತಿ ಬೋಂಡ ಮಾಡಿ ಒಂದ್ಸರಿ ಟ್ರೈ ಮಾಡಿ. ಇನ್ನು ಸ್ವಲ್ಪ ಬೇಕು ಅಂತ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಈ ರೀತಿಯಾಗಿ ಉದ್ದುದ್ದ ಸ್ಲೈಸ್ ಮಾಡಿದ್ದೀನಿ. ಹಾಗೆ ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕೋಬೋದು, ಇಲ್ಲದೇ ಇದ್ದರೆ ನಡೆಯುತ್ತೆ. ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ನೋಡಿ ನುಗ್ಗೆ ಸೊಪ್ಪಿನ ಎಲೆನ ತೊಳೆದ್ಬಿಟ್ಟು ಸಣ್ಣದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡೇ ಇದ್ದರೂ ಪರವಾಗಿಲ್ಲ, ಎಳೆದಾಗಿದ್ದರೆ ಹಾಗೇ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಅಜ್ವೈನ್ ಇತ್ತಂತ ಅದನ್ನೇ ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಕೈಯಲ್ಲಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವೆಲ್ಲವೂ ಒಟ್ಟಾಗಬೇಕು, ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ಒಗರಂಶ ಇರುತ್ತಲ್ವ, ಅದು ಎಲ್ಲನೂ ಉಪ್ಪು ಖಾರ ಜೊತೆಯಲ್ಲಿ ಹೊಂದಾಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಹಾಗೆ 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ಒಮ್ಮೆ ಈ ರೀತಿಯಾಗಿ ಜರಡಿ ಹಿಡಿದು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಜರಡಿ ಹಿಡಿದು ಹಾಕೋತೀನಿ. ಈ ರೀತಿಯಾಗಿ ಬಬಲ್ ಥರ ಇರುತ್ತಲ್ವ, ಗಂಟು ಅದು ಒಳಗಡೆ ಹೋಗಬಾರ್ದು, ಅದಕ್ಕೋಸ್ಕರ. ಸೊ ನೋಡಿ, ಇದನ್ನು ಒಂದು 2 ಸರಿ ನಾನು ಈ ರೀತಿಯಾಗಿ ಜರಡಿ ಹಿಡಿತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಒಮ್ಮೆ ಜರಡಿ ಹಿಡಿದ್ಬಿಟ್ಟು ಸ್ವಲ್ಪ ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ, ಅಡಿಗೆ ಸೋಡಾನ. ಹಾಗೆ ಇದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೋತೀನಿ. ನಾವಲ್ಲಿ ಈರುಳ್ಳಿಯನ್ನು ಒಮ್ಮೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದರಲ್ಲಿ ನೀರಿನ ಅಂಶ ಬಿಟ್ಟಿರುತ್ತೆ ನೋಡಿ, ಎಷ್ಟೊಂದು ನೀರಿನ ಅಂಶ ಬಿಟ್ಟಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪನೇ ನೀರನ್ನು ಚಿಮಿಸ್ಕೊಂಡು ನಾನು ಇದನ್ನು ಕಲಿಸ್ಕೋತೀನಿ. ನಾವು ನಾರ್ಮಲ್ಲಾಗಿ ಈರುಳ್ಳಿ ಬೋಂಡಕ್ಕೆ ಯಾವ ರೀತಿಯಾಗಿ ಕಲಿಸ್ತೀವೋ ಅದೇ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಕಲಿಸ್ಕೊಂಡು ರೆಡಿಯಾಗಿದೆ. ಇದನ್ನು ಎಣ್ಣೆ ಕಾಯೋವರೆಗೂ ಹಾಗೆ ಬಿಡ್ತೀನಿ. ಈಗ ನೋಡಿ, ಎಣ್ಣೆ ಸ್ವಲ್ಪ ಕಾದಿದೆ. ನಾನು ಈರುಳ್ಳಿ ಹಾಕಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಮೇಲೆ ಬಂದಿದೆ. ಸೊ ಈಗ ನಾನು ಬೋಂಡನ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಣ್ಣೆಯಲ್ಲಿ ಕರೀಲಿಕ್ಕೆ. ನೋಡಿ, ಇದೇ ರೀತಿಯಾಗಿ ನಾನು ರೌಂಡ್ ಶೇಪಲ್ಲೇ ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟವಾದ ಶೇಪಲ್ಲಿ ನೀವು ಹಾಕ್ಕೋಬೋದು. ಇದರಲ್ಲಿ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತ ಹೇಳಿ. ಹಾಗೆ ನುಗ್ಗೆ ಸೊಪ್ಪಿನ ಒಗರಿನ ಅಂಶ ಕೂಡ ಇದರಲ್ಲಿ ಗೊತ್ತಾಗೋದಿಲ್ಲ. ನಾರ್ಮಲ್ ನಾವು ಈರುಳ್ಳಿ ಬೋಂಡ ಹೇಗೆ ಟೇಸ್ಟ್ ಇರುತ್ತೋ ಇದು ಅದೇ ರೀತಿಯಾಗಿ ಟೇಸ್ಟ್ ಇರುತ್ತೆ. ನಾವು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ರೀತಿಯಾಗಿ ತಿರುಗಿಸಿ ಹಾಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಕರ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಬರ್ತಿರೋ ಬಬಲ್ಸು ಸ್ವಲ್ಪ ಕಮ್ಮಿ ಆದ ನಂತರ ನಾನು ಇದನ್ನು ತೆಗೆದುಕೊಡ್ತೀನಿ. ನೋಡ್ತಾ ಇದ್ದೀರಲ್ವ, ಗೋಲ್ಡನ್ ಬ್ರೌನ್ ಕಲರಲ್ಲಿ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ನುಗ್ಗೆ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ತುಂಬಾ ಗರಿಯಾಗಿ ರುಚಿಯಾಗಿ ಇರುತ್ತೆ. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗಾದರೂ ಆಗಿರ್ಬೋದು, ಊಟ ಜೊತೆ ನೆನೆಸ್ಕೊಳ್ಳೋದಕ್ಕಾದರೂ ಆಗಿರ್ಬೋದು, ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.